ಇತ್ತೀಚೆಗೆ ರಾಜ್ಯದಲ್ಲಿ ಬಹುತೇಕ ಕನ್ನಡಿಗರು ಕನ್ನಡ ರಾಜ್ಯೋತ್ಸವ ದಿನ ವಿಭಿನ್ನ ಆಚರಣೆ ಮೂಲಕ ಗಮನ ಸೆಳೆಯುತ್ತಾರೆ. ಆದರೆ ಆಟೋ ಚಾಲಕರು ತಮ್ಮ ವಾಹನಗಳಿಗೆ ವರ್ಷಪೂರ್ತಿ ಕನ್ನಡ ಹಿರಿಮೆ ಸಾರುವ ಸಂದೇಶಗಳನ್ನು ಹೊತ್ತು ಸಾಗುವ ಆಟೋ ಚಾಲಕರು ಕನ್ನಡ ಆತ್ಮಾಭಿಮಾನದ ಪ್ರತೀಕವಾಗಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಗ್ರೈನೆಟ್ ರಾಜಶೇಖರ್ ಹೇಳಿದರು. ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಹೊಯ್ಸಳ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಹಮ್ಮಿಕೊಂಡ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು 2500 ವರ್ಷಗಳ ಗತ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಕನ್ನಡ ಭಾಷೆಗೆ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ಲಭ್ಯವಾದ ಶಿಲಾಶಾಸನದಿಂದ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಜಗತ್ತಿನ ಸಾವಿರಾರು ಭಾಷೆಯಲ್ಲಿ ಲಿಪಿಯನ್ನು ಹೊಂದಿರುವ ಹೆಗ್ಗಳಿಕೆ ಕನ್ನಡ ಭಾಷೆಗಿದೆ. ಇಂತಹ ಕನ್ನಡ ಭಾಷೆ ಇತ್ತೀಚಿನ ದಿನದಲ್ಲಿ ಅನ್ಯ ಭಾಷೆಗಳ ವ್ಯಾಮೋಹದಿಂದ ಕುಗ್ಗುತ್ತಿರುವುದು ನಿಜಕ್ಕೂ ಶೋಚನೀಯ. ಕನ್ನಡಿಗರಲ್ಲಿ ಕೀಳರಿಮೆ ಕಾಡುತ್ತಿದೆ ಎಂದ ಅವರು, ಆಟೋ ಚಾಲಕರಿಗೆ ಇರುವ ಕನ್ನಡಾಭಿಮಾನ ಜನಪ್ರತಿನಿಧಿಗಳಲ್ಲಿ ಕಾಣಲು ಸಾಧ್ಯವಾಗುತ್ತಿಲ್ಲ. ಕನ್ನಡ ಪ್ರೀತಿ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗದೆ ಕವಿ ನಿಸಾರ್ ಅಹಮದ್ ಹೇಳಿದಂತೆ ನಿತ್ಯೋತ್ಸವವಾಗಲಿ ಎಂದು ಕರೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಬೇಲೂರು ಕನ್ನಡದ ಹಿರಿಮೆಯನ್ನು ಹೆಚ್ಚಿಸಿದ ಕನ್ನಡಿಗರ ಪವಿತ್ರ ತಾಣ. ಆದರೆ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಧೋರಣೆಯಿಂದ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಜೀವಂತಿಕೆ ನಮ್ಮ ಆಚರಣೆಯಲ್ಲಿದೆ ಎಂಬ ಬಗ್ಗೆ ತಿಳುವಳಿಕೆ ಅಗತ್ಯ. ಇಡೀ ದೇಶದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಹೆಮ್ಮೆಯ ನಾಡು ಕನ್ನಡವಾಗಿದೆ. ಸರ್ಕಾರ ದ್ವಿಮುಖ ನೀತಿಯ ಶಿಕ್ಷಣದಿಂದ ಹೊರಬಂದು ಕನ್ನಡತನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಏಕರೂಪದ ಶಿಕ್ಷಣದ ವ್ಯವಸ್ಥೆಗೆ ಮುಂದಾಗಬೇಕಿದೆ. ಈಗಾಗಲೇ ತಾಲೂಕಿನಲ್ಲಿ 50ನೇ ಸುವರ್ಣ ಸಂಭ್ರಮದ ಅಂಗವಾಗಿ 40 ಅಡಿ ಎತ್ತರದ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಲು ಮುಂದಾಗಿದ್ದು, ಅದರಂತೆ ನಮ್ಮ ತಾಲೂಕಿನಲ್ಲಿ ಇರುವ ಹಲ್ಮಿಡಿ ಶಾಸನದ ಬಗ್ಗೆ ಪ್ರವಾಸಿ ತಾಣವನ್ನಾಗಿಸಲು ಮುಖ್ಯಮಂತ್ರಿಗಳಿಗೆ ಹಾಗೂ ಪ್ರವಾಸೋದ್ಯಮ ಸಚಿವರಿಗೆ ನಮ್ಮ ಸರ್ವ ಸದಸ್ಯರೊಂದಿಗೆ ಪಕ್ಷಾತೀತವಾಗಿ ಮನವಿ ಮಾಡಲಾಗುತ್ತದೆ ಎಂದರು. ನೆಲ ಹಾಗೂ ಈ ಒಂದು ನಾಡು ನುಡಿ ಜನವನ್ನು ಬೇಲೂರಿನ ಇತಿಹಾಸವುಳ್ಳ ಈ ಒಂದು ಬೇಲೂರಿನಲ್ಲಿ ಸ್ಥಾಪಿತವಾದ ಬೇಲೂರಿನಂತೆ ಹುಟ್ಟು ಹಾಕಿದಂಥ ಶಾಸನ, ಶಿಲಾಶಾಸನ ಬೇಲೂರು ತಾಲೂಕು ಬೇಲೂರಿನಿಂದಲೇ ಕನ್ನಡದ ಒಂದು ಸಂಭ್ರಮ ಆಚರಣೆ ಆಗಿದೆ. ಇವತ್ತು ಬೇಲೂರಿನ ಇತಿಹಾಸದಲ್ಲೇ ಪ್ರಥಮವಾಗಿ ಹಲ್ಮಿಡಿ ಶಿಲಾಶಾಸನವನ್ನು ನಾವು ಈ ರಾಜ್ಯ ಕಂಡಂತ ಶಾಸನ, ಶಾಸನದ ವೆಚ್ಚವನ್ನು ರಾಜಶೇಖರ್ ಅವರು ಸಹ ಆ ಒಂದು ಕಾರ್ಯಕ್ರಮಕ್ಕೆ ನೆರವೇರಿಸಿಕೊಟ್ಟಿದ್ದು ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಹೊಯ್ಸಳ ಆಟೋ ಸಂಘದ ಅಧ್ಯಕ್ಷ ದೀಪು, ಕರವೇ ಅಧ್ಯಕ್ಷರಾದ ಚಂದ್ರಶೇಖರ್ ಮತ್ತು ವಿಎಸ್ ಭೋಜೇಗೌಡ, ಪತ್ರಕರ್ತರಾದ ಪೇಂಟ್ ರವಿ ಮತ್ತು ಗಣೇಶ್, ಪುರಸಭಾ ಸದಸ್ಯ ಬಿಸಿ ಜಗದೀಶ್, ಮಾನವ ಹಕ್ಕುಗಳ ಒಕ್ಕೂಟದ ಎಂಜೆ ನಿಂಗರಾಜ್, ಮೈಥಿಲಿ ರಾಘವ್, ಉಪಾಧ್ಯಕ್ಷ ಅಂಜುಮ್, ಗೌರವಾಧ್ಯಕ್ಷ ಪುಟ್ಟರಾಜು, ನರಸಿಂಹ, ರವೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದ ಕಾರ್ಯಕ್ರಮವನ್ನು ಉಪನ್ಯಾಸಕ ಲಕ್ಷ್ಮೀನಾರಾಯಣ್ ನಿರೂಪಿಸಿದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.